ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಬಹಳಷ್ಟು ಜನರು ನನಗೆ ಮೇಡಮ್ C15, C20, C24 ಸಿಲೆಬಸ್ ಬಗ್ಗೆ ತಿಳಿಸಿ. C15 ಅಂದ್ರೇನು, C20 ಅಂದ್ರೇನು, C24 ಅಂದ್ರೇನು ಅಂತ ನೀವು ಕೇಳ್ತಾ ಇದ್ರಿ. ಸೊ ನಿಮ್ಮ ಸಲುವಾಗಿ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗ್ತೈತಿ. ಮತ್ತು ಯಾರಾದರೂ ಫಸ್ಟ್ ಟೈಮ್ ಈ ಚಾನಲ್ ವಿಸಿಟ್ ಮಾಡಿದರೆ ಈ ಚಾನಲ್ಗೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಪ್ರೆಸ್ ದ ಬೆಲ್ ಐಕಾನ್. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾ ಏನೇ ಹೊಸ ಅಪ್ಡೇಟ್ ಕೊಟ್ಟಾಗ ಡಿಪ್ಲೊಮಾ ರಿಲೇಟೆಡ್ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರ್ತೈತಿ. ಸೊ ಕೈಂಡ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್. ಓಕೆ, ನೀವು ಕೇಳ್ತಾ ಇದ್ರಿ C3, C9, C15, C20, C24 ಸಿಲೆಬಸ್ ಅಂದರೆ ಏನು ಅಂತಂಥೇಳಿ. ಯೂಸ್ವಲಿ ಡಿಪ್ಲೊಮಾದಲ್ಲಿ ಏನು ಮಾಡ್ತಾ ಅಂದರೆ ಎವ್ರಿ 4 to 6 ಇಯರ್ಸ್ 4 to 6 ಇಯರ್ಸಿಗೊಮ್ಮೆ ಸಿಲೆಬಸ್ ಚೇಂಜ್ ಮಾಡ್ತಾರೆ. ಯಾಕಂದರೆ ಇಂಡಸ್ಟ್ರಿಯಲ್ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಜಾಬ್ ಮಾಡಬೇಕಂದ್ರೆ ಹೊಸ ಹೊಸ ಸಬ್ಜೆಕ್ಟ್ಸ್ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು. ಇಂಡಸ್ಟ್ರಿಯಲ್ ರಿಕ್ವೈರ್ಮೆಂಟ್ ಪ್ರಕಾರ ನಿಮಗೆ ಟ್ರೈನಿಂಗ್ ಕೊಡಬೇಕು ಅಂತಂಥೇಳಿ ಡಿಪ್ಲೊಮಾದಲ್ಲಿ ಸಿಲೆಬಸ್ ಚೇಂಜ್ ಮಾಡ್ತಿರ್ತಾರೆ ಎವ್ರಿ 4 to 6 ಇಯರ್ಸಿಗೊಮ್ಮೆ. ಸೊ ಈ ವರ್ಷ 2024ಗೆ ಹೊಸ ಸಿಲೆಬಸ್ ಇಂಪ್ಲಿಮೆಂಟ್ ಮಾಡೋರಿದ್ದಾರೆ. ಸೊ ಅದಕ್ಕೆ C24 ಅಂದರೆ 2024ಲಿಂದ ಹೊಸ ಸಿಲೆಬಸ್ ಸ್ಟಾರ್ಟ್ ಮಾಡ್ತಾರಲ್ಲ, ಅದಕ್ಕೆ C24 ಸಿಲೆಬಸ್ ಅಂತ ಹೇಳಿ ಕರೀತಾರೆ. ಈ ಮುಂಚೆ ಸಿಲೆಬಸ್ ಯಾವಾಗ ಚೇಂಜ್ ಮಾಡಿದ್ರು ಅಂದರೆ 2020 ಒಳಗೆ ಚೇಂಜ್ ಮಾಡಿದರು. ಅದಕ್ಕೆ C20 ಸಿಲೆಬಸ್ ಅಂತಂದು ಕರೀತಾರೆ. C20 ಅಂದರೆ 2020ಯಲ್ಲಿ ಹೊಸ ಸಿಲೆಬಸ್ ಇಂಟ್ರೊಡ್ಯೂಸ್ ಮಾಡಿದರು. ಸೊ ಫ್ರಮ್ 2020ದಿಂದ ಯಾರು ಅಡ್ಮಿಷನ್ ಮಾಡಿಸಿರಲ್ಲ ಫಸ್ಟ್ ಇಯರ್ದಲ್ಲಿ ಅವರಿಗೆ C20 ಸಿಲೆಬಸ್ದಲ್ಲಿ ಕಲಿಯುವಂಥ ಸ್ಟೂಡೆಂಟ್ಸ್ ಅಂತಂಥೇಳಿ ನಾವು ಹೇಳ್ತಿದ್ವಿ. ಅದೇ ರೀತಿ ಈ ಮುಂಚೆ C15 ಅಂದರೆ 2015ದಲ್ಲಿ ಸಿಲೆಬಸ್ ಚೇಂಜ್ ಮಾಡಿದ್ದು. ಸೊ 2015ದಲ್ಲಿ ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿಸಿದ್ದು. 2015 ನಂತರ ಯಾರು ಫಸ್ಟ್ ಇಯರ್ನಲ್ಲಿ ಅಡ್ಮಿಷನ್ ಮಾಡಿಸಿರಲ್ಲ ಅವರು C15 ಸಿಲೆಬಸ್ನಲ್ಲಿ ಬರ್ತೀರಿ. ಅದಕ್ಕಿಂತ ಮುಂಚೆ C9, C3 ಇವೆಲ್ಲ ಬರ್ತಾವೆ. ಸೊ ನಿಮಗೆ ಈ ವಿಷಯ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. C15 ಅಂದರೆ 2015 ಮತ್ತು ಅದರ ನಂತರ ಯಾರು ಅಡ್ಮಿಷನ್ ಮಾಡಿರಲ್ಲ ಫಸ್ಟ್ ಇಯರ್ ಅವ್ರಿಗೆ C15 ಸಿಲೆಬಸ್ನಲ್ಲಿ ಓದಬೇಕಾಗ್ತೈತಿ. ನೆಕ್ಸ್ಟ್ C20 ಅಂದರೆ 2020 ಮತ್ತು ಅದರ ನಂತರ ಯಾರು ಅಡ್ಮಿಷನ್ ಮಾಡಿರಲ್ಲ ಫಸ್ಟ್ ಇಯರ್ದಲ್ಲಿ ಅವರು C20 ಸಿಲೆಬಸ್ದಲ್ಲಿ ಓದಬೇಕಾಗ್ತೈತಿ. ನೆಕ್ಸ್ಟ್ ಈ ಸಲ 2024ದಲ್ಲಿ ಯಾರು ಫಸ್ಟ್ ಇಯರ್ ಡಿಪ್ಲೊಮಾ ಅಡ್ಮಿಷನ್ ಮಾಡ್ತಿರಲ್ಲ ಅವರು C24 ಸಿಲೆಬಸ್ ಓದಬೇಕಾಗ್ತೈತಿ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಂಪಾರ್ಟೆಂಟ್ ಅನ್ನಿಸ್ತು, ಅದಕ್ಕೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿ. ಈ ಸಲ ಯಾರು ಫಸ್ಟ್ ಇಯರ್ ಅಡ್ಮಿಷನ್ ಮಾಡ್ತಿರಲ್ಲ ಡಿಪ್ಲೊಮಾದಲ್ಲಿ ಅವರಿಗೆ ಹೊಸ ಸಿಲೆಬಸ್ ಇರ್ತೈತಿ. ಅದಕ್ಕೆ ನಾವು C24 ಸಿಲೆಬಸ್ ಅಂತಂದು ಹೇಳಿ ಕರಿತೀವಿ. ಯಾಕಂದರೆ 2024ದಿಂದ ಅದು ಹೊಸ ಸಿಲೆಬಸ್. ಇನ್ಮೇಲೆ ಯಾರು ಅಡ್ಮಿಷನ್ ಮಾಡ್ತಾರಲ್ಲ ಡಿಪ್ಲೊಮಾ ಫ್ರಮ್ 2024ಲಿಂದ ಯಾರು ಅಡ್ಮಿಷನ್ ಮಾಡ್ತಾರಲ್ಲ ಅವರು ಹೊಸ ಸಿಲೆಬಸ್ನಲ್ಲಿ ಓದಬೇಕಾಗ್ತೈತಿ. ಸೊ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿರಿ ಸಾಕಷ್ಟು ಜನರಿಗೆ. ಮತ್ತು ಯಾರಾದರೂ ಫಸ್ಟ್ ಟೈಮ್ ಈ ವಿಡಿಯೋ ವಾಚ್ ಮಾಡ್ತಾ ಇದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಪ್ರೆಸ್ ದ ಬೆಲ್ ಐಕಾನ್ನ. ಏನೇ ಹೊಸ ಅಪ್ಡೇಟ್ ಕೊಟ್ಟಾಗ ಡಿಪ್ಲೊಮಾ ರಿಲೇಟೆಡ್ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರ್ತೈತಿ. ಸೊ ಕೈಂಡ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.